50-60 ಕೇಸ್ಗಳು ಕ್ಲೋಸ್ ಮಾಡ್ಕೊಳ್ಳಿಲ್ವಾ? ಮಿಸ್ಟರ್ ಕೃಷ್ಣ ಬೈರೇಗೌಡ, ಒಂದು ಮಾತು ಹೇಳ್ತೀನಿ, ಯಾರನ್ನೋ ಬೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ. ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ. ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ, ಇದ್ಯಾವುದನ್ನೋ ಇಟ್ಕೊಂಡು ಸಾತ್ತಿರೋದು ಇದು. ಇದನ್ನು ಹಿಡ್ಕೊಂಡು ಆಟ ಆಡೋಕೆ ಹೊರಟಿದ್ದೀರಲ್ವಾ? ಮಾಡಿ, ಇದು ಯಾವ ತನಿಖೆ ಮಾಡ್ತೀರೋ ಮಾಡ್ಕೊಳ್ಳಿ. ರಾಕೇಶ್ ಸಿಂಗ್ ಅವರು ಏನೋ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಂತ. ಏನಂತ? ಆವತ್ತಿನ ಮುಖ್ಯಮಂತ್ರಿಗಳು ನನಗೆ ಮಾಡು ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ರಾಕೇಶ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ರಾಕೇಶ್ ಸಿಂಗು ನನಗೂ ಸಂಬಂಧ ಏನು? ಎಲ್ಲಿ ಬರೆದವ್ರೆ? ಇವತ್ತು ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಓ, ಅಲ್ಲಿ ರೇರಾ ಕೊಟ್ಟಿರೋದಕ್ಕೆ, ರೇರಾ ಚೇರ್ಮನ್ ಮಾಡಿರೋದಕ್ಕೆ ಅವರು ಬಳುವಳಿ ಕೊಟ್ಟಿರೋದು ಅವ್ರಿಗೆ ಸರ್ಕಾರಕ್ಕೆ. ರಾಕೇಶ್ ಸಿಂಗು ಅದಕ್ಕೆ ಕೊಟ್ಟವ್ರು, ಹೇಳಿಕೆ ಕೊಟ್ಟರು. ಮುಖ್ಯಮಂತ್ರಿಗಳು ನಮಗೆ ಒಂದು ನಿಮಿಷ, ನಾನು ಮಾಡಲಿಕ್ಕೆ ಹೇಳಿರ್ತಕ್ಕಂಥ ಯಾವ ಮಾಹಿತಿ ಇದೆ, ಯಾವ ಸಾಕ್ಷಿ ಇಟ್ಕೊಂಡಿದ್ದಾರೆ? ರಾಕೇಶ್ ಸಿಂಗು ಕೇಳ್ತೀನಿ. ರಾಕೇಶ್ ಸಿಂಗ್ ಹೆಸರು ಹೇಳಿದ್ರು ಅವರು. ರಾಕೇಶ್ ಸಿಂಗ್ ಹೆಸರು ಹೇಳಿದರೆ ರಾಕೇಶ್ ಸಿಂಗಿಗೂ ಪ್ರಶ್ನೆ ಮಾಡ್ತೀನಿ. ನಾನು ಯಾವ ಸಂದರ್ಭದಲ್ಲಿ ಡಿನೋಟಿಫೈ ಮಾಡು ಅಂತ ಹೇಳಿದ್ದೇನೆ? ಇಲ್ಲೇ ನಿಮ್ಮ ಕಡತದಲ್ಲೇ ಇದೆಯಲ್ಲ, ನೀವು ಮಾಡಿರೋ ರಿಲೀಸ್ ಇದು, ನಂದಲ್ಲ ಇದು. ಅಲ್ಲ, ಬಟ್ ಅವ್ರ ಅಲಿಗೇಷನ್ ಇರೋದು ಯಡಿಯೂರಪ್ಪನವ್ರು ಮಾಡಿಕೊಟ್ಟು ಕುಮಾರಸ್ವಾಮಿಗೆ. ನಾನು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಹೋರಾಟ ಆಗಿತ್ತು. ಅವರ ಹೋರಾಟ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿದೆ ನಿಮಗೆ. ಯಡಿಯೂರಪ್ಪನವ್ರು ನನಗೋಸ್ಕರ ಮಾಡ್ಕೊಡೋಕ್ಕೆ ಸಾಧ್ಯವಾ? ಆಮೇಲೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರ ಹತ್ರನೂ ತಪ್ಪು ಮಾಡಿ ಅಯ್ಯೋ ನಾನು ಮಾಡಿಬಿಟ್ಟಿದ್ದೀನಿ, ಅಯ್ಯೋ ನಾನು ಉಳಿಸಿ ಅಂತ ಹೇಳಿ ಇದುವರೆಗೂ ಯಾರ ಹತ್ರನೂ ಕೈ ಕಟ್ಟಿ ಹಾಕಿ ನಿಂತಿಲ್ಲ. ನಾನು 100 ಬಾರಿ ಹೇಳಿದ್ದೇನೆ, ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ನಾನು ಅಧಿಕಾರ ಅವಧಿ ಮಿಸ್ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದರೆ, 2 ಬಾರಿ ಮುಖ್ಯಮಂತ್ರಿಯಾಗಿ 5 ಸೆಕೆಂಡು ರಾಜಕಾರಣದಲ್ಲಿ ಇರಲ್ಲ ನಾನು. ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು, ಕೊಲೆ ಮಾಡಿದವರು, ಸಾಯಿಸ್ಬಿಟ್ಟವರು ನಮ್ಮರೇ ದಿನಾ ಭಾಷಣ. ಅದೇ ರೀತಿ ಈಗ ನನ್ನ ಮೇಲೂ ನಮ್ಮ ಹಿತಶತ್ರುಗಳಂತ ಸ್ವಪಕ್ಷೀಯ ಇದು 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 ಹಾಂ, ಅದು ಡಿನೋಟಿಫಿಕೇಶನ್ ಆಗಿದೆ ಸರ್. ಅವರು ಯಾವುದು? ಅವ್ರು ಹೇಳ್ತಾ ಅದು ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿದೆ. ಅಲ್ಲ, ಅದು ನಿಮ್ಮ ಒಂದು ನಿಮಿಷ ಬರುತ್ತೆ, ನನ್ನ ಪಾತ್ರ ನಂದೇನಿದೆ? ಅಲ್ಲ, ನಿಮ್ಮ ಮಿಸ್ಸಸ್ ಅವರ ಅಂದ್ರೆ ನಿಮ್ಮ ಅತ್ತೆ ಅವರು ತಗೊಂಡಿದ್ದಾರೆ, ರೆಕಾರ್ಡೇ ಇದೆ. ಏನು ಕಾನೂನು ಬಾಹಿರವಾಗಿ ಮಾಡಿದಾರಾ? ಇಲ್ಲ ಬಿಡಿಯಾಗಿ ಟೋಪಿ ಹಾಕಿ ಮಾಡೋರಾ? ಬಿಡಿಯಾಗಿ ಟೋಪಿ ಹಾಕ್ಬಿಟ್ಟು ಮಾಡೋರಾ? ಆ ಥರ ಇದ್ರೆ ಹೇಳಿ. ಇಲ್ಲಿ 14 ಸೆಕೆಂಡ್ ಅವರಲ್ಲ, ಯಾವುದೋ ಪ್ರಾಪರ್ಟಿ, ಯಾವೊಂದೋ ಪ್ರಾಪರ್ಟಿ ಡಿನೋಟಿಫಿಕೇಶನ್ ಆಗಿದೆ. ನಿಮ್ಮ ಅತ್ತೆ ಅವರು ತಗೊಂಡ್ರೆ ಡಿನೋಟಿಫಿಕೇಶನ್ ಅಲ್ಲಿ ನೆನ್ನೆ ಅವ್ರ ರೆಕಾರ್ಡ್ನೇ ಬಿಡುಗಡೆ ಮಾಡಿಲ್ಲ. ಇದು ಎಲ್ಲದರ ಬಗ್ಗೆ ಆಲ್ರೆಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.